27 ನಕ್ಷತ್ರ ಏನಕ್ಕೆ ಇಡಬೇಕಿತ್ತು, ಅದಕ್ಕೆ ಏನಕ್ಕೆ ಆರಿಸ್ಕೋಬೇಕಿತ್ತು, ಅದರ ಒಳಗಡೆ ಏನಕ್ಕೆ ಸುತ್ತಾ ಇದ್ದೀವಿ, ಅದರ ಅರ್ಥ ಏನು ಬೇಕಲ್ಲ. ಬೇಕು. ಹಾಂ, ಇದೆಲ್ಲವನ್ನು ಕುಲಂಕುಷವಾಗಿ ತಿಳ್ಕೊಳ್ಬೇಕಾದಾಗ ಅರ್ಥ ಆಗತ್ತೆ. ಈ ವಿಚಾರವನ್ನು ಇನ್ನೊಮ್ಮೆ ಹೇಳ್ತೀನಿ. ನಾವು ಯಾರೋ ಶಾಸ್ತ್ರ ಹೇಳ್ತಾರೆ, ಜ್ಯೋತಿಷ್ಯ ಹೇಳ್ತಾರೆ, ತಪ್ಪಾಗಿ ಹೇಳ್ತಾರೆ, ಸುಳ್ಳು ಹೇಳ್ತಾರೆ ಅಂತ ನಾವು ಹಿಂಗೆ ಹೇಳ್ಕೊಂಡೇ ಬರ್ತಿದ್ದೀವಿ, ಆದರೂ ಹೋಗೋದು ಮಾತ್ರ ಬಿಟ್ಟಿಲ್ಲ. ಏನಮ್ಮ? ಹೌದು ಗುರುಜಿ. ಈಗ ಯಾರು ತಪ್ಪು? ನಮ್ಮದೇ. ಅವ್ರೇನು ಕರೆದಿಲ್ಲ ಬನ್ನಿ ನಿಮ್ಮನ್ನ ಅಂತ, ನೀವೇ ತಾನೇ ಹುಡ್ಕೊಂಡು ಹೋಗೋದು. ಹೌದು. ತಪ್ಪು ಯಾರ್ದು? ನಮ್ಮದೇ. ಹೋಗೋದೇ ತಪ್ಪು ಅಂತ ಯಾಕೆ ತಿಳ್ಕೊತಾ ಇಲ್ಲ ಅಂತ ನೀವು ಮಾಹಿತಿ ಕೊಡ್ತಾ ಇದ್ದೀನಿ. ನಿಮಗೆಷ್ಟು ಗೊತ್ತು ಇದ್ರ ಬಗ್ಗೆ? ಇಲ್ಲೊಂದು ಪ್ರಶ್ನೆ ಬರುತ್ತೆ, ನಮಗೆ ಗೊತ್ತಿರೋ ಅವ್ರ ಹತ್ರ ಯಾಕೆ ಹೋಗ್ತಿದ್ದೀವಿ? ಮನುಷ್ಯ ಅಂದ ಮೇಲೆ ತನ್ನ ಬದುಕಿಗೋಸ್ಕರವಾಗಿ, ತನ್ನ ದೇಹಕ್ಕೋಸ್ಕರವಾಗಿ, ತನ್ನ ಕುಟುಂಬಕ್ಕೋಸ್ಕರವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಕಾಸು ಕೊಟ್ಬಿಟ್ಟು ಅವ್ರು ಹೇಳಿದ್ರು ಕೇಳೋದೆಲ್ಲ ಸತ್ಯ ಅಂತ ಒಪ್ಕೊಂಡ್ರೆ ಅರ್ಥವಿಲ್ಲದ ವಿಷಯ ಇದು. ಪ್ರತಿಯೊಬ್ಬರು ಜವಾಬ್ದಾರಿಯುತವಾದ ಬದುಕನ್ನು ಬದುಕಬೇಕು. ಯಾರೋ ಹೇಳ್ತಾರೆ ದುಡ್ಡು ಕೊಟ್ಟರೆ ಎಲ್ಲ ಸಿಕ್ಕಿಬಿಡುತ್ತೆ, ಜ್ವರ ಬಂದರೆ ಹಾಸ್ಪಿಟ್ಲ್ ಸಾಪ್ ಹೋಗೋದಪ್ಪ, ಏನು ಮಹಾ ಅಲ್ವೇನಮ್ಮ? ಹೌದು ಗುರುಜಿ. ಇದೇ ನಮ್ಮ ಜನ. ಜ್ವರ ಬಂದ ಡಾಕ್ಟರ್ ಹತ್ರ ಹೋಗೋ, ಏನಾರು ಗಾಚಾರ ಕೆಟ್ಟೋಗೈತೆ ಅಂತ ಅಂದ್ಕೊಂಡೆ ಜ್ಯೋತಿಷ್ಯ ಹತ್ರ ಹೋಗೋ. ಸೊ ನೀನೇನಲ್ಲಿ ನಿನ್ನ ಪ್ರಯತ್ನ ಏನು ಬೇಕಲ್ಲ. ಈ ಭೂಮಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಜವಾಬ್ದಾರಿಯುತವಾದ ಒಂದು ಋಣವನ್ನು ತೀರಿಸಲೇಬೇಕು. ಈ ಭೂಮಿಯಲ್ಲಿ ಹುಟ್ಟಿದ ಋಣವನ್ನು ತೀರಿಸದೇ ಇರುವ ಕಾರಣ ಅಜ್ಞಾನತ್ವದಲ್ಲೇ ಬದುಕ್ತಾ ಇದ್ದೀವಿ. ಅದಕ್ಕೆ ಅರ್ಥ ಪ್ರಕೃತಿಯ ನಿಯಮವನ್ನು ಅನುಸರಿಸುವುದು ಸೂಕ್ತಾನ, ನಮ್ಮ ಬುದ್ಧಿಯನ್ನು ಓಡಿಸುವುದು ಸೂಕ್ತಾನ, ನೀವೇ ಡಿಸೈಡ್ ಮಾಡಿ ಗೊತ್ತಾಗತ್ತೆ. ಪ್ರಕೃತಿ ನಿಯಮವನ್ನು ನಾವು ತಿಳ್ಕೊಂಡಿಲ್ಲ. ಈ ಪ್ರಕೃತಿ ನಿಯಮವನ್ನು ತಿಳ್ಕೊಂಡ್ರೆ ಹೆಣ್ಣಿನ ಋಣ, ಭೂಮಿಯ ಋಣ ತೀರಿಸ್ತಾ ಇದ್ದೀವಿ ಅಂತ ಅರ್ಥ. ನಾವು ತಿಳ್ಕೊಂಡಿಲ್ಲ. ಯಾಕೆ ಅಂದರೆ ಶಾಸ್ತ್ರ ಹೇಳೋರು ತಲೆ ಬಳಸ್ಬಿಟ್ಟೇ ಶಾಸ್ತ್ರ ಹೇಳ್ತಾವ್ರೆ, ಕೇಳೋರು ಕೂಡ ತಲೆ ಬಳಸ್ಕೊಂಡೇ ಮಾತಾಡ್ತಾವ್ರೆ. ಹೌದಾ? ಇವರಿಬ್ಬರು ತಲೆನೇ ಬಳಸಿರೋದು. ಹಾಗಿದ್ದ ಮೇಲೆ ಯಾವುದು ಬಳಸಬೇಕಿತ್ತು? ಹೇಳುವವರು ಹೃದಯವನ್ನು ಬಳಸಿಲ್ಲ, ಕೇಳುವವರು ಹೃದಯವನ್ನು ಬಳಸ್ತಾ ಇಲ್ಲ. ಯಾವ್ದು ಬಳಸಬೇಕಿತ್ತು? ಹೃದಯವನ್ನು ಬಳಸಬೇಕಿತ್ತು. ಯಾರು? ಹೇಳುವವರು, ಕೇಳುವವರು. ಅವ್ರಿಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾಕೆ ಅಂದರೆ ಹೃದಯವನ್ನು ಬಳಸುವುದು ಜ್ಞಾನವಂತ ಜ್ಯೋತಿಷಿ, ತಲೆಯನ್ನು ಬಳಸುವುದು ಮಾರ್ಕೆಟಿಂಗ್ ಗುರೂಜಿ. ಈಗ ನಮ್ಮಲ್ಲಿರುವವರು ಎಲ್ಲರೂ ಮಾರ್ಕೆಟಿಂಗ್ ಗುರೂಜಿಗಳೇ. ಎಳ್ಳೆಣ್ಣೆ ಹಾಕ್ಬೇಕಾ, ಹರಳೆಣ್ಣೆ ಹಾಕ್ಬೇಕಾ, ಕೊಬ್ಬರಿ ಎಣ್ಣೆ ಹಾಕ್ಬೇಕಾ, ತುಪ್ಪ ಹಾಕ್ಬೇಕಾ, ಈ ಕಡೆ ಇಟ್ಕೋಬೇಕಾ, ಆ ಕಡೆ ಕುತ್ಕೋಬೇಕಾ, ಬಿಳಿ ಬಟ್ಟೆ ಹಾಕೋಬೇಕಾ, ಕೆಂಪು ಬಟ್ಟೆ ಹಾಕೋಬೇಕಾ. ಇದು ಮಾರ್ಕೆಟಿಂಗ್ ಗುರೂಜಿ ಸಿಸ್ಟಮ್. ಇದು ಈ ದೇವ್ರಿಗೆ ಹೋಗ್ಬೇಕಾ, ಆ ದೇವ್ರಿಗೆ ಹೋಗ್ಬೇಕಾ, ಮನೆ ಪಕ್ಕದಲ್ಲಿ ಬಲಕ್ಕಿರೋ ದೇವ್ರಿಗೆ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದಾ, ಎಡಗಡೆ ಇರೋ ದೇವಸ್ಥಾನಕ್ಕೆ ಒಳ್ಳೇದಾ, ಈ ದಿಕ್ಕಕ್ಕೆ ತಿರ್ಕೊಂಡ್ರೆ ಒಳ್ಳೇದಾ, ಆ ದಿಕ್ಕಕ್ಕೆ ತಿರ್ಕೊಂಡ್ರೆ ಒಳ್ಳೇದಾ? ಇದೆಲ್ಲ ಮಾರ್ಕೆಟಿಂಗ್ ಗುರೂಜಿದು. ಇದನ್ನೇ ನಾವು ನಂಬಿ ಬದುಕ್ತಾ ಇರೋದು. ಅವ್ರು ಹೇಳಿದ್ರು ನಾವು ಕೇಳ್ತಿದ್ದೀವಿ. ನಿಮ್ಮದು ಏನಿಲ್ಲ ಅಲ್ಲಿ. ಬೇಕು ಅಂತೆ ಬೇಡ ಅಂತೆಮ್ಮ, ಬೇಕು. ನಮ್ಮದೇನೂ ಇಲ್ಲ. ಅವ್ರು ಹೇಳಿದ್ರು ನಾವು ಕೇಳ್ದೋ. ಆಮೇಲೆ ಇನ್ನೊಂದು ಸೆಕೆಂಡ್ ಟಾಪಿಕ್ಕು, ಹಿರಿಯರು ಹೇಳಿದ್ರು ನಾವು ಕೇಳ್ದೋ. ಬರೀ ಉದ್ದಕ್ಕೂ ಸುಳ್ಳೆ. ಹೀಗಾಗಿ ನೀವೇ ಡಿಸೈಡ್ ಮಾಡಿ. ಒಬ್ಬರನ್ನ ನಿಂದನೆ ಮಾಡುವಂಥ ವಿಚಾರ ಅಲ್ಲ. ನಾವೇನಾಗಿದ್ದೀವಿ, ನಾವ್ಯಾಕೆ ತಿಳ್ಕೊತಾ ಇಲ್ಲ, ಎಲ್ಲವನ್ನೂ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿಗಾಗುವಷ್ಟು ಮೌಲ್ಯಗಳು ತಿಳ್ಕೊಬೇಕಲ್ಲ, ಹೌದು ಅಲ್ವಾ? ಹಾಗಾಗಿ ನಾವು ಏನೂ ಕಲಿತಾ ಇಲ್ಲ, ಅಳವಡಿಸ್ಕೊತಾ ಇಲ್ಲ ಅಂದರೆ, ಈ ಭೂಮಿ ಋಣವನ್ನು ನಾವು ತೀರಿಸಿಲ್ಲ ಅಂದರೆ, ಎಷ್ಟು ಜನ್ಮ ಎತ್ತಿದರೂ ನೀವು ದಟ್ಟ ದರಿದ್ರ ಜೀವನವನ್ನು ಅನುಭವಿಸ್ತಾ ಇರ್ತೀರಾ. ಈ ಭೂಮಿ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ, ಹೆಣ್ಣಿನ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ದಟ್ಟ ದರಿದ್ರದ ಎಷ್ಟು ಜನ್ಮ ಎತ್ತಿದರೂ ದಟ್ಟ ದರಿದ್ರರಾಗಿ ಬದುಕುವುದಕ್ಕೆ ಇದೇ ಕಾರಣ. ಸಮಸ್ಯೆ, ಆರೋಗ್ಯ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಭೂಮಿ ಸಮಸ್ಯೆ, ಕೋರ್ಟ್ ಸಮಸ್ಯೆ, ಎಷ್ಟೇ ಸಮಸ್ಯೆ ಅನುಭವಿಸ್ತೀರಾ. ಇದು ನಿಮ್ಮ ವಂಶಕ್ಕೆ ಹಿಡಿದಿರ್ತಕ್ಕಂಥ ಗ್ರಹಣ.